ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಸಾಕಷ್ಟು ಜನ ಕಮೆಂಟ್ ಕೂಡ ಆಗ್ತಾ ಇದ್ದೀರಾ ಲೈಕ್ HSTR PGTT ಕಡ್ಡಾಯನ NEP ಜಾರಿ ಆಗುತ್ತೆ, ಏನು ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಅಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. NPS UPS ಪದ್ಧತಿ ಎಲ್ಲ ವಿರೋಧ ಮಾಡಿ ಪ್ರತಿಭಟನೆ ಕೂಡ ಮಾಡಿದ್ರು. ಇಲ್ಲಿ ಮೈನ್ ಡಿಮ್ಯಾಂಡ್ ಏನಂದ್ರೆ ಬರೋಬ್ಬರಿ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡಬೇಕು, ಶಿಕ್ಷಣ ಮತ್ತೆ ಆರೋಗ್ಯ ಇಲಾಖೆಯಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕು, NEP ಬಿಡಬೇಕು, ಶಿಕ್ಷಕರಿಗೆ TET ಕಡ್ಡಾಯ ಆದೇಶ ಕೂಡ ಹಿಂಪಡಿಬೇಕು ಅಂತ ಹೇಳಿ ಮಾಹಿತಿ ಇದೆ. ಇಲ್ಲಿ ಶಿಕ್ಷಕರಿಗೆ TET ಕಡ್ಡಾಯ ಆದೇಶವನ್ನು ಕೂಡ ಹಿಂಪಡೆಯುವ ಸಾಧ್ಯತೆ ಕಡಿಮೆ ಇದೆ. ಬಿಕಾಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿದ್ದಾರೆ, ಚಾಲೆಂಜ್ ಮಾಡಬೇಕಾಗುತ್ತೆ. ಕೋರ್ಟ್ ತೀರ್ಪು ಬರೋದು ಅಂತಿಮ ಆಗಿರುತ್ತೆ. ಬಟ್ ಕೇಂದ್ರ ಸರ್ಕಾರನೇ ಘೋಷಣೆ ಕೂಡ ಮಾಡಿದೆ TET ಕಡ್ಡಾಯವಾಗಿ ಇರುತ್ತೆ ಅಂತ. ಬಟ್ ಇಲ್ಲಿ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಗೊಂದಲ ಕೂಡ ಇದೆ. ಬಟ್ ಇಲ್ಲಿ NEP ಪ್ರಕಾರ ನಿಮಗೆ TET ಕಡ್ಡಾಯ, PG ಕಡ್ಡಾಯ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಬಟ್ ಸರ್ಕಾರ ಆಲ್ರೆಡಿ ನಿಮಗೆ ಸರ್ಕಾರದಿಂದ ಅಧಿಕೃತ ಆದೇಶ ಕೂಡ ಬಂದಿಲ್ಲ. ಬಟ್ ಇಲಾಖಾವಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ NEP ನ ಜಾರಿ ಮಾಡೋ ಸಾಧ್ಯತೆ ಇಲ್ಲ. ಬಿಕಾಸ್ ಸ್ಟೇಟ್ ಗೌರ್ಮೆಂಟ್ ಇರೋದು BJP ಅಲ್ಲ, ನಾನ್ BJP ಆಗಿರೋ ಕಾರಣ ನಿಮಗೆ TET ಕಡ್ಡಾಯ ಮಾಡೋದಿಲ್ಲ. ಅದು ಜ್ಞಾಪನ ಇಟ್ಕೊಳ್ಳಿ, ಅಲ್ಲಿ ಸಾಧ್ಯತೆ ಇಲ್ಲ. NEP ಜಾರಿ ಮಾಡೋ ಸಾಧ್ಯತೆನೂ ಕೂಡ ಇಲ್ಲ. ಬಟ್ ಅಧಿಕೃತ ನಿಮಗೆ ಸಮಗ್ರ C&R ರೂಲ್ಸ್ ಬರಬೇಕಾಗುತ್ತೆ. ಅದು ಈಗಲೇ ಬರುತ್ತೆ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಮೊನ್ನೆ ಪೇಪರ್ ಅಲ್ಲಿ ಕೂಡ ಬಂದಿತ್ತು. ಇನ್ನೇನು ತಯಾರಿ ಮಾಡಿದೆ, ಇನ್ನೇನು ನಿಮಗೆ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಸಮಯ ಕೊಟ್ಟಿದ್ದೀವಿ, ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ ಅಂತ. ನಿಮಗೆ ಇನ್ನೇನು ಸ್ವಲ್ಪ ದಿನಗಳು ಎಕ್ಸ್ಪೆಕ್ಟ್ ಮಾಡಬಹುದು. ಆಗ ನಿಮಗೆ ಸಂಪೂರ್ಣ ಕ್ಲಾರಿಟಿ ಕೂಡ ಸಿಗುತ್ತೆ. ಊಹಾಪೋಹಗಳನ್ನು ನಂಬೇಡಿ. ಈಗ ಸದ್ಯಕ್ಕೆ ಇಲಾಖಾವಾರು ಸಾಧ್ಯತೆಗಳು ಕಡಿಮೆ ಅಂತ ಹೇಳಿದ್ದಾರೆ. ಬಟ್ ಹೇಳಕ್ಕಾಗೋದಿಲ್ಲ ಇಲಾಖೆ ಯಾವ ರೀತಿ ಆದೇಶ ಕೂಡ ಮಾಡುತ್ತೆ ಅಂತ. ಲೈಕ್ ಕಡ್ಡಾಯ ಮಾಡುತ್ತಾ ಅಥವಾ PG ಕಡ್ಡಾಯ ಮಾಡುತ್ತಾ, TET ಕಡ್ಡಾಯ ಕೂಡ ಮಾಡುತ್ತಾ ಅಂತ ಕೆಲವೊಂದು ರಿಪೋರ್ಟ್ಸ್ಗಳು ಹೇಳ್ತಾ ಇದ್ದಾರೆ. ಈ ರೀತಿ PG ಕಡ್ಡಾಯ ಮಾಡ್ತಾರೆ, TET ಇಲ್ಲ ಅಂತ. ಬಟ್ ಯಾವುದು ಕೂಡ ನಂಬಕ್ ಹೋಗೋದಿಲ್ಲ. ಅಧಿಕೃತ ಆದೇಶ ಬಂದ್ರೆ, ಅಧಿಕೃತ ಮಾಹಿತಿ ಬಂದ್ರೆ ನಿಮಗೆ ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ಸದ್ಯದ ಮಟ್ಟಿಗೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಎಲ್ಲಾ ಕಡೆ ಮಾಹಿತಿ ಕೂಡ ಬಂದಿದೆ. ಲೈಕ್ ಅದು ನಿಮಗೆ ಮೈಂಡ್ ಅಲ್ಲಿ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ. ಲೈಕ್ NEP ನ ಯಾಕೆ ಜಾರಿ ಮಾಡಲ್ಲ ಅಂದ್ರೆ, NEP BJP ಸರ್ಕಾರ ಇದ್ರೆ NEP ಜಾರಿ ಮಾಡಲೇಬೇಕಾಗಿತ್ತು. ಬಿಕಾಸ್ ಸೆಂಟ್ರಲ್ BJP ಅವರು NEP ಮಾಡಿರೋ ಕಾರಣ. ಬಟ್ ಸ್ಟೇಟ್ ಗೌರ್ಮೆಂಟ್ ಆಗಿರೋ ಕಾರಣ ಇಲ್ಲಿ ಇದು ಮಾಡಬೇಕಾಗುತ್ತೆ. ಶಿಕ್ಷಕರಿಗೆ TET ಕಡ್ಡಾಯ ಬಂದ್ಬಿಟ್ಟು ಕೋರ್ಟ್ ಇರೋ ಕಾರಣ ಅದಕ್ಕೊಂದೆಲ್ಲ ಕೂಡ ಇದು ಕ್ಲಾರಿಟಿ ಆಗಬೇಕಾಗುತ್ತೆ. ಮುಂಬರುವ ಶಿಕ್ಷಕರ ನೇಮಕಾತಿ ಕೂಡ ಇದೆ. ಆ ನಿಟ್ಟಿನಲ್ಲಿ C&R ರೂಲ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ನೇಮಕಾತಿಗೆ ಎಲ್ಲ ರೀತಿ ಪ್ರಕ್ರಿಯೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಈ ವಾರ ಒಳಗಡೆ ನಿಮಗೆ C&R ರೂಲ್ಸ್ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಅಲ್ಲಿ ಇದೀವಿ. ಇದು ಇವತ್ತಿನ ವಿಡಿಯೋ. ರೆಗ್ಯುಲರ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.